ನಮಸ್ತೆ. ನಮ್ಮ ಚಾನೆಲ್ಗೆ ಸ್ವಾಗತ. ಮದುವೆ ಆದಮೇಲೆ ಕಪಲ್ ಕೆಲವೊಬ್ಬರು ಕೆಲವೊಂದು ತರ ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಬಗ್ಗೆ ಪ್ಲಾನ್ ಮಾಡ್ತಾರೆ. ಕೆಲವೊಬ್ಬರು ಬೇಗ ಆಗಲಿ ಅಂದ್ಕೊಂಡ್ರೆ, ಕೆಲವೊಬ್ಬರು 6 ಮಂತ್ಸ್, ಕೆಲವೊಬ್ಬರು 1 ಇಯರ್, ಕೆಲವೊಬ್ಬರು ತಮ್ಮ ಕರಿಯರ್ ಅಥವಾ ಫೈನಾನ್ಸ್ ಪ್ರತಿಯೊಂದು ಸೆಟಲ್ ಆಗಲಿ 3 to 4 ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂತಾರೆ. ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಅಂತ ಅಂದ ಮೇಲೆ ಕೆಲವೊಬ್ಬರಿಗೆ ತುಂಬಾನೇ ಲೇಟ್ ಆಗುತ್ತೆ. ಸೊ ಏನಕ್ಕೆ ಲೇಟ್ ಆಗುತ್ತೆ, ಏನಕ್ಕೆ ಪ್ರಾಬ್ಲಮ್ ಇರುತ್ತೆ, ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಫಸ್ಟ್ ಒಂದಿಷ್ಟು ಕೇಸ್ ಕಪಲ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಒಂದು ಕಪಲ್ ಲಾಸ್ಟ್ ವೀಕ್ ಬಂದಿದ್ದು. 28 ಇಯರ್ಸ್ ವೈಫ್ಗೆ, ಹಸ್ಬೆಂಡ್ಗೆ ಒಂದು 34 ಇಯರ್ಸ್. ಮ್ಯಾರೇಜ್ ಆಗಿ 6 ಇಯರ್ಸ್ ಆಗಿದೆ. ಸೊ ಪ್ರೆಗ್ನೆನ್ಸಿ ಬೇಗ ಆಗ್ಬಿಡಲಿ ಅಂತ ಹೇಳಿ ಇಬ್ಬರು ಡಿಸೈಡ್ ಮಾಡಿದ್ದಾರೆ. ಆದರೆ ಸೆಕ್ಷುವಲ್ ಹಿಸ್ಟರಿ ತಗೊಂಡಾಗ ವೀಕೆಂಡ್ಸ್ ಅಲ್ಲಿ ಮಾತ್ರ ಅವರಲ್ಲಿ ಸೆಕ್ಷುವಲ್ ಆಕ್ಟಿವಿಟಿ ಇರ್ತಾ ಇತ್ತು. ತುಂಬಾ ಒಂದು ಡಾಕ್ಟರ್ಗೆ ತೋರಿಸಿದ್ದಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಸೆಕ್ಷುವಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇದೆ. ಇನ್ನೊಂದು ಕಪಲ್ ವೈಫ್ಗೆ 26 ಇಯರ್ಸ್, ಹಸ್ಬೆಂಡ್ಗೆ ಜಸ್ಟ್ 28 ಇಯರ್ಸ್. ಮ್ಯಾರೇಜ್ ಆಗಿ 12 ಮಂತ್ಸ್ ಆಗಿದೆ. ಸೊ ಕನ್ಸೀವ್ ಆಗಿಲ್ಲ, ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿ ಮಂತ್ಲಿ ಪೀರಿಯಡ್ಸ್ ಆದಾಗೆಲ್ಲ ಇಬ್ಬರು ತುಂಬಾ ಟೆನ್ಷನ್ ಗಾಬರಿ ಆಗ್ತಾ ಇದ್ದಾರೆ. ಇಷ್ಟು ತಗೊಂಡ ಗೊತ್ತಾಯ್ತು ಅವರ ಫ್ರೆಂಡ್ಸ್ ಆ ಒಂದು ಮುಂದೆ ಆ ಟೈಮ್ಲಿ ಮದುವೆ ಆಗಿದ್ದಾರೆ. ಅವರೆಲ್ಲ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ನಮ್ಮ ಇಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಸೊ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ತುಂಬ ಟೆಸ್ಟ್ಗಳೆಲ್ಲ ಮಾಡಿದ್ದಾರೆ. ಬಟ್ ರಿಪೋರ್ಟ್ ನಾರ್ಮಲ್ ಇದೆ. ಬಟ್ ಇವರಿಬ್ಬರಲ್ಲೂ ಒಂದೇ ಸ್ಟ್ರೆಸ್, ಬೇಗ ಮಗು ಮಾಡ್ಕೋಬೇಕು ಅಂತ ಹೇಳಿ ತುಂಬ ಟ್ರೀಟ್ಮೆಂಟ್, ಮೆಡಿಸಿನ್ ಅನ್ನ ಬರೀ ಮದುವೆಯಾಗಿ 6 ತಿಂಗಳಲ್ಲೇ ಶುರು ಮಾಡ್ಕೊಂಡಿದ್ದಾರೆ. ಮೂರನೇ ಕೇಸ್ ಬಂದು ವೈಫ್ಗೆ 28 ಇಯರ್ಸ್, ಹಸ್ಬೆಂಡ್ಗೆ ಒಂದು 31 ಇಯರ್ಸ್. ಮ್ಯಾರೇಜ್ ಆಗಿ ಜಸ್ಟ್ 6 ಮಂತ್ಸ್ ಆಗಿದೆ. ಸೊ ಅವರದು ಪ್ಲ್ಯಾನ್ ಹೇಗೆ ಅಂದರೆ, ಬರೀ ಓವ್ಯುಲೇಷನ್ ಟೈಮ್ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅದನ್ನ ಒಂದು ಆಪ್ ಅಲ್ಲಿ ನೋಡ್ಕೊಂಡು, ಸೊ ಆ ಟೈಮ್ಲಿ ಮಾತ್ರ ಸೆಕ್ಸ್ ಮಾಡೋದು. ಬರೀ ಮ್ಯಾರೇಜ್ ಆಗಿ 6 ಮಂತ್ಸ್ ಆಗಿದೆ, ಕನ್ಸೀವ್ ಆಗಿಲ್ಲ ಅಂತ ಹೇಳಿ ಆಲ್ರೆಡಿ IVF ಏನಾದ್ರೂ ಮಾಡಿಸ್ಕೋಬೇಕು ಅಂದ್ರೆ ಆಲ್ಟರ್ನೇಟ್ ಏನಾದ್ರೂ ನಾವು ಟ್ರೈ ಮಾಡಬೇಕು ಅಂತ ಹೇಳಿ ತುಂಬಾ ಆಂಗ್ಸೈಟಿ ಮತ್ತೆ ಟೆನ್ಷನ್ ಅಲ್ಲಿ ಇದ್ದ ಒಂದು ಕಪಲ್. ಈಗ ಬರ್ತಿರೋ ಒಂದು ತುಂಬಾ ಕಪಲ್ ಅಲ್ಲಿ ಏನಂದ್ರೆ, ತಾವು ಏನ ಅನ್ಕೊಂಡಿರ್ತಾರೆ, ಆ ಮಂತ್ ಅಥವಾ ಆ ಇಯರ್ ಅಲ್ಲಿ ಮಗು ಆಗ್ಬಿಡಬೇಕು, ಅದಕ್ಕೆ ಏನ್ ಬೇಕಾದರೂ ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ ಆ ಥರ ಒಂದು ಸ್ಟ್ರೆಸ್ ತಗೊಂಡು ಒಂದು ಸೆಕ್ಷುವಲ್ ಆಕ್ಟಿವಿಟಿ ಅಂತ ಹೋಗ್ತಾರೆ. ಸೊ ಇಲ್ಲಿ 35% ಮೆನ್ ರೋಲ್ ಇದ್ರೆ 35% ವುಮನ್ ರೋಲ್ ಇರುತ್ತೆ. ಉಳಿದ 20% ಇಬ್ಬರಲ್ಲೂ ಏನಾದರೂ ಇಶ್ಯೂಸ್ ಇರುತ್ತೆ. ಮತ್ತೆ 10% ಯಾವುದೇ ಕಾರಣ ಇರಲ್ಲ, ಇಬ್ಬರು ನಾರ್ಮಲ್ ಇರ್ತಾರೆ, ಸೆಕ್ಷುವಲ್ ಆಕ್ಟಿವಿಟಿ ಇರುತ್ತೆ, ಆದರೆ ಕನ್ಸೀವ್ ಆಗ್ತಾ ಇರಲ್ಲ. ಅಂದ್ರೆ ಇನ್ಫರ್ಟಿಲಿಟಿ ಅಂತ ಬಂದಾಗ ಯಾರಿಗೆ ಒಂದು ಕನ್ಸೀವ್ ಅಂತ ಮಗು ಆಗಲ್ಲ. ಈಗಿನ ಒಂದು ಜನರೇಷನ್ ಅಲ್ಲಿ ಅಥವಾ ಈಗ ಬರ್ತಾ ಇರೋ ಒಂದು ಕೇಸ್ಲಿ ಮಗು ಅನ್ನೋದು ಮಾಡಿ ಮುಗಿಸ್ಕೊಂಡು ಬಿಡಬೇಕು ಅನ್ನೋ ಒಂದು ತುಂಬಾ ಅರ್ಜೆನ್ಸಿ ಇರುತ್ತೆ. ಇದೇನು ಮಾಡುತ್ತೆ, ಸೈಕಾಲಜಿಕಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇನ್ಫರ್ಟಿಲಿಟಿ ಅಥವಾ ಮಗು ಆಗಲಿಲ್ಲ ಒಂದು ಕಾರಣ ಅಂತ ಬಂದ್ರೆ, ವುಮನ್ನಲ್ಲಿ ಫಸ್ಟ್ ಎಗ್ ಕ್ವಾಂಟಿಟಿ ಕರೆಕ್ಟ್ ಆಗಿ ಇರಬೇಕು. ಮತ್ತೆ 35 ಇಯರ್ಸ್ ಆಗ್ತಾ ಆಟೋಮೆಟಿಕಲಿ ಎಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಎರಡನೇದು ಬಂದು ಓವ್ಯುಲೇಷನ್ ಏನಿದೆ ಅದು ಪ್ರಾಪರ್ ಆಗಿರಬೇಕು, ಅದು ಕರೆಕ್ಟ್ ಆಗಿ ಇರಬೇಕು. ಅಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಇರಬೇಕು. ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಲೆವೆಲ್ ಏನಿದೆ ಅದು ನಾರ್ಮಲ್ ಇರಬೇಕು. ಇಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಥವಾ PCOS ಈ ಥರ ಇಶ್ಯೂಸ್ ಇತ್ತು, ಯಾವುದೇ ಕಾರಣಕ್ಕೂ ಓವ್ಯುಲೇಷನ್ ಪ್ರಾಪರ್ ಆಗಿ ಇರಲ್ಲ. ಬಟ್ PCOS ಇದ್ರೂ ಕನ್ಸೀವ್ ಆಗಲ್ಲ ಅಂತ ಹೇಳಿ ಯಾವುದು ಹೇಳಲಿಕ್ಕೆ ಬರಲ್ಲ. ಕೆಲವೊಂದು ಟೈಮ್ PCOS ಅಥವಾ PCOD ಪ್ರಾಬ್ಲಮ್ ಇದ್ರೂ ಕನ್ಸೀವ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಮೂರನೇದು ಅನಾಟಮಿಕಲಿ ಯುಟ್ರಸ್ ಅಲ್ಲಿ ಎಂಡೋಥಿಲಿಯಂ ಪ್ರತಿಯೊಂದು ನಾರ್ಮಲ್ ಇರಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಟ್ಯೂಬ್ ಬ್ಲಾಕೇಜ್ ಇರಬಾರದು. ಇವ್ಯಾವ ವುಮನ್ ಅಲ್ಲಿ ಅನಾಟಮಿಕಲಿ ಅಂದ್ರೆ ಫಿಸಿಕಲಿ ನಾರ್ಮಲ್ ಇತ್ತು ಅಂದ್ರೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಮೆನ್ ಅಲ್ಲಿ ಬಂದ್ರೆ ಸ್ಪರ್ಮ್ ಕ್ವಾಂಟಿಟಿ
ಮಾರ್ಫಾಲಜಿ ಜೊತೆಗೆ ಮೊಟಿಲಿಟಿ ಮೂವ್ಮೆಂಟ್ ಇದು ಇಂಪಾರ್ಟೆಂಟ್ ಇರಬೇಕು. ಸ್ಪರ್ಮ್ ಹೆಲ್ತಿ ಇರಬೇಕಾದರೆ ಟೆಸ್ಟಿಸ್ ಮತ್ತೆ ಅದರಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಸ್ ನಾರ್ಮಲ್ ಇರಬೇಕು. ಇವೆಲ್ಲ ನಾರ್ಮಲ್ ಇತ್ತು ಅಂದ್ರೆ ಮೆನ್ನಲ್ಲಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಸ್ಪರ್ಮ್ ಕ್ವಾಂಟಿಟಿ ಆಫ್ಟರ್ ಪಾರ್ಟಿ ಮೆನ್ನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇಯರ್ ಬೈ ಇಯರ್ ಇದು ಫಿಸಿಕಲ್ ಆದ್ರೆ ಲೈಫ್ ಸ್ಟೈಲ್ನಲ್ಲಿ ಬಂತು ಅಂದ್ರೆ ಒಂದು ಎಕ್ಸರ್ಸೈಸ್ ಇಲ್ಲದೆ ಇರೋದು ಅಥವಾ ಒಬೆಸಿಟಿ ಜಾಸ್ತಿ ಆಗಿರೋದು ಅಥವಾ ವೆಟ್ ತುಂಬಾನೇ ಅಂಡರ್ ವೆಟ್ ಇರುವಂಥದ್ದು ಕಡಿಮೆ ಇರುವಂಥದ್ದು ಇವೆಲ್ಲ ಹಾರ್ಮೋನಲ್ ಇಶ್ಯೂಸ್ ಆಗಲಿಕ್ಕೆ ಎಗ್ ಮತ್ತೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ಸ್ಮೋಕಿಂಗ್, ಆಲ್ಕೋಹಾಲ್, ಕರೆಕ್ಟಾಗಿ ನಿದ್ದೆ ಮಾಡದ ಇರೋದು ಇವು ಸಹ ಫಿಸಿಕಲ್ ಅಬ್ನಾರ್ಮಲ್ಟಿಗೆ ಕಾರಣ ಆಗುತ್ತೆ. ಇದಲ್ಲದೆ ಸ್ಟ್ರೆಸ್ ಅನ್ನೋದು ಈಗಿನ ಜನರೇಷನ್ ಅಲ್ಲಿ ತುಂಬ ಕಾಮನ್ ಆಗಿರುವಂಥದ್ದು. ಈ ಕಾರ್ಟಿಸೋಲ್ ಹಾರ್ಮೋನ್ ಏನ್ ಮಾಡುತ್ತೆ? ರಿಪ್ರೊಡಕ್ಟಿವ್ ಹಾರ್ಮೋನ್ ಇರಬಹುದು ಅಥವಾ ಸೆಕ್ಸ್ ಹಾರ್ಮೋನ್ ಇರಬಹುದು, ಸಪ್ರೆಸ್ ಮಾಡುತ್ತೆ. ಜೊತೆಗೆ ಮಾಡ್ತಿರುವಂಥ ಒಂದು ಆಕ್ಯುಪೇಷನ್ ಅಥವಾ ವರ್ಕ್ ಇರಬಹುದು. ತುಂಬ ಹೀಟ್ ಎಕ್ಸ್ಪೋಸರ್ ಅಥವಾ ತುಂಬ ಕೋಲ್ಡ್ ಎಕ್ಸ್ಪೋಸರ್ ಇದ್ದರೂನು ಆವಾಗ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿ ಸ್ಪರ್ಮ್ಗೆ ಮತ್ತೆ ಎಗ್ಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಬಂದ್ರೆ ಸೆಕ್ಷುವಲ್ ಹಿಸ್ಟರಿ. ಯಾಕಂದ್ರೆ ಇನ್ಫರ್ಟಿಲಿಟಿ ಕಪಲ್ ಅಲ್ಲಿ ಈಗಿನ ಕಪಲ್ ಅಲ್ಲಿ ನೋಡಿದಾಗ ಸೆಕ್ಷುವಲ್ ಆಕ್ಟಿವಿಟಿ ತುಂಬಾ ಕಡಿಮೆ. ಮಂತ್ಲಿ 1 or 2 ಟೈಮ್ಸ್ ಮಾಡುವಂಥದ್ದು ಅಥವಾ ವೀಕೆಂಡ್ಸ್ ಅಲ್ಲಿ ಮಾತ್ರ ಪ್ಲಾನ್ ಮಾಡೋದು ಅಥವಾ ಓವ್ಯುಲೇಷನ್ ಆ ಡೇಟ್ ಏನಿದೆ ಆ ಟೈಮ್ಲಿ ಮಾತ್ರ 3 to 4 days ಸೆಕ್ಸ್ ಮಾಡುವಂಥದ್ದು. ಈ ಥರ ಸೆಕ್ಷುವಲ್ ಆಕ್ಟಿವಿಟಿ ಇತ್ತು ಅಂದ್ರೆ ಯಾವಾಗ ಎಗ್ ರಪ್ಚರ್ ಆಗುತ್ತೆ, ಸ್ಪರ್ಮ್ ಅಲ್ಲಿ ವೇಟ್ ಮಾಡ್ತಾ ಇದ್ರೆ ಆಟೋಮ್ಯಾಟಿಕಲಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೇಟಿಂಗ್ ಈ ಥರ ಪ್ಲಾನ್ ಮಾಡಿಕೊಂಡಾಗ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಪರ್ಮ್ ಕ್ವಾಲಿಟಿ ಇರಬಹುದು, ಎಗ್ ರಿಲೀಸ್ ಆಗೋದು ಇರಬಹುದು, ವ್ಯತ್ಯಾಸ ಆಗುತ್ತೆ. ಆವಾಗ ಚಾನ್ಸಸ್ ಸಹ ಕಡಿಮೆ ಆಗುತ್ತೆ. ಮೇನ್ ಸೆಕ್ಷುವಲ್ ಆಕ್ಟಿವಿಟೀಸ್ಗೆ ಬಂದರೆ ಒಂದು 4 ಪ್ಲೇ ಚೆನ್ನಾಗಿರಬೇಕು. ಎವರಿ ಆಲ್ಟರ್ನೇಟ್ ಡೇಸ್ ಅಥವಾ 2 days 1 ಆಕ್ಟಿವಿಟಿ ಇತ್ತು ಅಂದರೆ ಸ್ಪರ್ಮ್ ಯಾವಾಗಲೂ ಎಗ್ ಸುತ್ತಮುತ್ತ ಇರೋದ್ರಿಂದ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಒಂದು ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಅಂತ ಪ್ಲಾನ್ ಮಾಡಿದಾಗ ಫಸ್ಟ್ ಅನಾಟಮಿಕಲಿ ನಾರ್ಮಲ್ ಇದೆಯೋ ಇಲ್ವೋ ಅಂದರೆ ಸ್ಪರ್ಮ್ ಕ್ವಾಂಟಿಟಿ ಚೆನ್ನಾಗಿದೆಯೋ ಇಲ್ವೋ, ಎಗ್ ನಾರ್ಮಲ್ ಇದೆಯೋ ಇಲ್ವೋ ಅದನ್ನ ಫಸ್ಟ್ ನೋಡ್ಕೋಬೇಕು. ಸೆಕೆಂಡ್, ಸೆಕ್ಷುವಲ್ ಆಕ್ಟಿವಿಟಿ ಎವರಿ ಆಲ್ಟರ್ನೇಟ್ ಡೇಸ್ ಅಥವಾ 2 days ಒನ್ಸ್ ಇಬ್ಬರು ಕಮ್ಯುನಿಕೇಟ್ ಮಾಡಿಕೊಂಡು ಸೆಕ್ಷುವಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕು. ಈ ಥರ ರೆಗ್ಯುಲಾರಿಟಿ ಇತ್ತು ಅಂದರೆ 90% ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ಕನ್ಸೀವ್ ಆಗಲಿಲ್ಲ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡು ಅದರ ಪ್ರಕಾರ ಪ್ಲಾನ್ ಮಾಡ್ಕೋಬೇಕು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬಾ ವಂದನೆಗಳು. ನಮಸ್ಕಾರ.